ಕೇಳಿದವರೇ ಕೇಳಗಿಲ್ಲಪ್ಪ. ಕೇಳಿದವರೇ ಕೇಳಗಿಲ್ಲ. ನಾನು ಯಾರಿಗೂ ಉತ್ತರಗಳು ಪ್ರಸ್ತಾಪ ಮಾಡಿದಿರಾ ಸರ್ ಬಜೆಟ್ ನಲ್ಲಿ? 2 ಸೆಸ್ ಪ್ರಸ್ತಾಪ ಮಾಡಿದಿರಾ? ಆನ್ಲೈನ್ ವಹಿವಾಟುಗಳ ಮೇಲೆ ಸೆಸ್ ವಿಧಿಸಿ ಈ ಕಾರ್ಮಿಕರ ಕಲ್ಯಾಣ ಕಾರ್ಯಕ್ರಮ ರೂಪಿಸಲಾಗುತ್ತದೆ. ಸೆಸ್ ಸರ್, ಆನ್ಲೈನ್ ವಹಿವಾಟುಗಳ ಮೇಲೆ ಸೆಸ್ ವಿಧಿಸ್ತೀರಾ ಅಂತ ಹೇಳಿದಿರಾ. ಎಷ್ಟು % ವಿಧಿಸ್ತೀರಾ ಅಂತ, ಎಷ್ಟು ವಿಧಿಸ್ತೀರಾ ಅಂತ ಹೇಳಿಲ್ಲ. ಆಮೇಲೆ ಮಾಡ್ತೀವಿ. ಎಷ್ಟು % ಮಾಡ್ಬೇಕು? ಎರಡನೇದು, ವಾಣಿಜ್ಯ ಸಾರಿಗೆ ವಾಹನಗಳ ನೋಂದಣಿ ಮೇಲೆ ಸುಂಕ ವಿಧಿಸ್ತೀರಾ ಅಂತ ಹೇಳಿದಿರಾ ಸರ್. ಎಷ್ಟು ವಿಧಿಸ್ತೀರಾ ಅನ್ನೋದು ಹೇಳಿಲ್ಲ. ಎಷ್ಟು ಮಾಡ್ತೀರಾ ಅಂತ? ಬಿಲ್ ಬರ್ತದೆ, ಅದಕ್ಕೆ ಬಿಲ್ ಅಲ್ಲಿ ಹೇಳ್ತೀವಿ. ಎಲ್ಲ ಬಿಲ್ ಕಾನೂನು ಮಾಡ್ತೀವಿ ಅದಕ್ಕೆ. ಏನು ಎಕ್ಸೈಸ್ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ರ್ಯಾಷನಲೈಸ್ ಮಾಡ್ತಾ ಇದೀವಿ. ಈ ಎಂತದು ಪ್ರೀಮಿಯಂ ಬ್ರ್ಯಾಂಡ್ಸ್ ಇದೆಯಲ್ಲ, ಕಮ್ಮಿ ಆಗ್ತವೆ. ಪ್ರೀಮಿಯಂ ಬ್ರ್ಯಾಂಡ್ಸ್ ಗೊತ್ತಲ್ಲ ನಿಮ್ಗೆ? ಗೊತ್ತಾ ಪ್ರೀಮಿಯಂ ಬ್ರ್ಯಾಂಡ್ಸ್ ಅಂದ್ರೆ? ಎಲ್ಲ ಗೊತ್ತಿದೆ, ಹೇಳಲ್ಲ ನೀವು ಅಷ್ಟೇ. ಸಾವುಕಾರ ಕುಡಿಯೋದಕ್ಕೆ ಜಾಸ್ತಿ ಮಾಡ್ತೀವಿ. ಇಲ್ಲಪ್ಪ, ಅದು ಹೋದ್ ಸಾರಿ ಸ್ವಲ್ಪ ಜಾಸ್ತಿ ಆಗಿತ್ತು, ಕಮ್ಮಿ ಆಯ್ತು. ಕಮ್ಮಿ ಆಯ್ತದೆ. ಬ್ಲೂ ಲೇಬಲ್, ರಾಯಲ್ ಸೆಲ್ಯೂಟ್ ಇವೆಲ್ಲ ಕಡಿಮೆ ಆಯ್ತವೆ. ಬೇರೆ ಸ್ಟೇಟ್ ರ್ಯಾಷನಲೈಸ್ ಮಾಡ್ತಾ ಇದೀವಿ. ಪಕ್ಕದ ರಾಜ್ಯಗಳನ್ನೆಲ್ಲ ನೋಡ್ಕೊಂಡು ರ್ಯಾಷನಲೈಸ್ ಮಾಡ್ತೀವಿ. ಬೆಂಗಳೂರು ಅಭಿವೃದ್ಧಿಗೆ ಜಾಸ್ತಿ ಹಣ ಕೊಟ್ಟಿದ್ದೀರಂತ ಗ್ರಾಮೀಣ ಭಾಗದ ಶಾಸಕರ ಆರೋಪ. ಬೆಂಗಳೂರಿನಲ್ಲಿ ಜಾಸ್ತಿ ಹಣ ಕೊಟ್ಟಿಲ್ಲ, ಜಾಸ್ತಿ ಪ್ರೋಗ್ರಾಮ್ಗಳು ಕೊಟ್ಟಿದ್ದೀವಿ ಅಷ್ಟೇ. ಅಂದ್ರೆ ಜಾಸ್ತಿ ಹಣನೂ ಕೊಟ್ಟಿದ್ವಿ. ಅವ್ರೇನು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು ಬೆಂಗಳೂರನ್ನ. ನಾವು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಇದರಲ್ಲಿ ಸ್ವಲ್ಪ ಅದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ, ಬೆಂಗಳೂರು ನಗರದಲ್ಲಿ ಸುಮಾರು 150 ಕೋಟಿ ಜನ ಇದ್ದಾರೆ. ಅಲ್ಲ, 1,50,00,000 ಜನ ಇದ್ದಾರೆ. ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕಾ ಬೇಡ? ನೀವು ಎಲ್ಲ ಬೆಂಗಳೂರಿನಲ್ಲೇ ಇರೋದು. ಸಿಎಂ ಆಗಿದ್ದಾಗ ತಾವು ಇದಾಗಿದ್ರಿ ಸರ್, ಅವಾಗ ತಾಳ್ರಿ, ಇವ್ರು ಕೇಳ್ತಾ ಇದ್ದಾರೆ. ಇಲ್ಲ, ಮುಂದಿನ ವರ್ಷ ನಾವು ಬಂದದ್ದು ಮೇ ತಿಂಗಳಲ್ಲಿ. ಆಕ್ಷನ್ ಪ್ಲಾನ್ ಆದದ್ದು ಲೇಟ್ ಆಯ್ತು. ಹಾಗಾಗಿ ಜನವರಿಯಲ್ಲಿ ಸುಮಾರು 1,500,000 ಕೋಟಿ ಎಷ್ಟು ಖರ್ಚಾಗಿರ್ಬೇಕಲ್ಲ ಹೈದರಾಬಾದ್ ಕರ್ನಾಟಕಕ್ಕೆ. ದುಡ್ಡೆಲ್ಲ ರಿಲೀಸ್ ಮಾಡಿದೀವಿ. ಆಕ್ಷನ್ ಪ್ಲಾನ್ ಮಾಡೋದು ಲೇಟ್ ಆಯ್ತು. ಮುಂದಿನ ವರ್ಷ ಅಂದ್ರೆ ಏಪ್ರಿಲ್ ತಿಂಗಳಲ್ಲೇ ಆಕ್ಷನ್ ಪ್ಲಾನ್ ಎಲ್ಲ ಮಾಡಿ ಅಲ್ಲಿ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಗ್ಯಾರಂಟಿ ತಗೊಳ್ತೀರಾ ಅಂತ ಕೇಳ್ತಿದ್ದಾರೆ. ಏನ್ ಗ್ಯಾರಂಟಿ? ಗ್ಯಾರಂಟಿ ಸ್ಕೀಮಿಗೆ ನೋಡಪ್ಪ, ಗ್ಯಾರಂಟಿ ಸ್ಕೀಮ್ಗಳಿಗೆ ಏನು ತಗೊಳ್ಳೋದೇ ಇಲ್ಲ ಅಂತ ಹೇಳೋದಿಲ್ಲ. ಅಲ್ಲೂ ತಗೋಬೇಕಾಗತ್ತೆ. ಅಲ್ಲೂ ಕೂಡ ಶೆಡ್ಯೂಲ್ ಕಾಸ್ಟ್ನವರು, ಶೆಡ್ಯೂಲ್ ಟ್ರೈಬ್ನವರು ಬರ್ತಾರೆ. ಈಗ ಅಕ್ಕಿ ಕೊಡುವಾಗ ಬರಲ್ವಾ? ಬಸ್ನಲ್ಲಿ ಓಡಾಡುವಾಗ ಬರಲ್ವಾ? ಅದರಿಂದ ಸ್ವಲ್ಪ ಎಷ್ಟು ತಗೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಅಷ್ಟು ತಗೋತೀವಿ ಅಷ್ಟೇ. ಅವ್ರ ಪರ್ಸೆಂಟೇಜ್ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ಕೊಟ್ಟಿದ್ದೀವಿ. ಡಿಪೆಂಡ್ ಅಪಾನ್ ದೇರ್ ಪರ್ಸೆಂಟೇಜ್. ಡಿಪೆಂಡಿಂಗ್ ಅಪಾನ್ ದೇರ್ ಪರ್ಸೆಂಟೇಜ್ ಇನ್ ದಿ ಪಾಪ್ಯುಲೇಷನ್. ಯಾರು ಬ್ರ್ಯಾಂಡ್ ಬೆಂಗಳೂರು ಏನ್ ಮಾಡಿದ್ರು, ಇಲ್ಲೇ ಜೇನ್ ಪಟೇಲ್ ಇದ್ದಾಗ ಬಾಂಡ್ ಬೆಂಗಳೂರು ಮಾಡಿದ್ರು 125 ಕೋಟಿ ರೂಪಾಯಿ. 125 ಕೋಟಿ 25 ವರ್ಷ ಆಗಬೇಕು ಅಂತ ಹೇಳಿ ತಾವು ಉಪಮುಖ್ಯಮಂತ್ರಿ ಆಗಿದ್ರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಿ. 125 ಕೋಟಿ ಬಾಂಡ್ ಬೆಂಗಳೂರಿಗೆ ಇಟ್ಟಿದ್ರಿ. ಅದು ಎಲ್ಲಿ ಹೋಯ್ತು ಯೋಜನೆಗಳು ಅಂತ? ಏನ್ ಮಾಡ್ಬೇಕು? ಅಲ್ಲ, ಏನಾಯ್ತು ಸರ್? ಇವಾಗ ಬ್ರ್ಯಾಂಡ್ ಅಂತ ಮಾಡಿದ್ರು, ಬಾಂಡ್ ಇತ್ತು, ಬಾಂಡ್ ಎಲ್ಲ ತೀರ್ಸ್ಬಿಟ್ಟಿದ್ದು, ವಾಪಸ್ ಕೊಟ್ಬಿಟ್ಟಿದ್ದಾರೆ. ಬಾಂಡ್ ಎಲ್ಲ ವಾಪಸ್ ಕೊಟ್ಬಿಟ್ಟಿದ್ದಾರೆ. ಈಗ ಕಲೆಕ್ಟ್ ಮಾಡ್ತಾ ಇಲ್ಲ ಬಾಂಡ್ ಮೂಲಕ. ಹಿಂದೆ ಏನು ಕಲೆಕ್ಟ್ ಮಾಡಿತ್ತು ಬಾಂಡ್ ಮೂಲಕ ಅದೆಲ್ಲ ವಾಪಸ್ ಅವ್ರಿಗೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಟ್ಟಿದ್ದಾರೆ. ನಾವು ಈಗ ಬಾಂಡ್ ಮೂಲಕ ಜನಗಳಿಂದ ವಸೂಲ್ ಮಾಡ್ತಕ್ಕಂಥದ್ದು ಮಾಡ್ತಾ ಇಲ್ಲ. ಬಾಂಡ್ ಮೂಲಕ ಸಾಲ ತಗೊಳ್ಳೋದು ಮಾಡ್ತಾ ಇಲ್ಲ. ನಾನು ದೇವೇಗೌಡ ಚೀಫ್ ಮಿನಿಸ್ಟರ್ ಇದ್ದಾಗಲೂ ಕೂಡ ಮಾಡಿತ್ತು. ಅಪ್ಪರ್ ಕೃಷ್ಣಕ್ಕೆ ದೇವೇಗೌಡ ಇದ್ದ ಕಾಲದಲ್ಲೂ ಮಾಡಿತ್ತು. ಜಯೇಶ್ ಪಟೇಲ್ ಕಾಲದಲ್ಲೂ ಕೂಡ ಮಾಡಿತ್ತು.
ಈಗ ಸಾಕು. ಇವರು ನೀನೇನ್ರ ಮಾತಾಡ್ತೀನಿ, ಸಾಕು ನಡ್ರಿ. ಸಾಕು ನಡ್ರಿ. ಸಾಕು ನಡ್ರಪ್ಪ, ಕಾಫಿ ಕುಡಿರಯ್ಯ. ಸರ್ ಕಾಂಗ್ರೆಸ್ ಫಂಡ್ ಫ್ರೀಸ್ ಮಾಡಿದ್ದಾರೆ ಸರ್ ಡೆಲ್ಲಿಯಲ್ಲಿ. ಕಾಂಗ್ರೆಸ್ ಫಂಡ್ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿದ್ದಾರೆ ಡೆಲ್ಲಿಯಲ್ಲಿ. ಇಡಿ ಅವರು ನೋಡೋಣ, ಅದು ಆರ್ಡರ್ಸ್ ನೋಡ್ಬೇಕು ನೋಡ, ಗೊತ್ತಿಲ್ಲ ನನಗೆ. ಅವರು ಕೇಂದ್ರದವ್ರು ನೋಡ್ಕೊತಾರೆ ಅದ್ರ ಬಗ್ಗೆ. ಈಗ ನೋಡಿ, ಹಲೋ, ಕೇಳೋದಕ್ಕೆ ಈಗ ನಾನೇನ್ ಇಲ್ಲ ಬೇಕಿದ್ರೆ ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಈಗ ಮುಖ್ಯಮಂತ್ರಿಗಳು ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ವಿಚಾರ ಪ್ರಸ್ತಾವನೆ ಮಾಡಿದ್ರು. ಅದಾದ್ಮೇಲೆ ಬೊಮ್ಮಾಯಿ ಅವರು ಏನ್ ಹೇಳಿದ್ದಾರೆ ಎಂದು ಕೂಡ ಹೇಳಿದ್ರು. ನಾವು ಸೆಂಟ್ರಲ್ ಗೌರ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ಟೇಕನ್ ರಿಪೋರ್ಟ್ ನಮ್ಮ ಹತ್ರ ಇದೆ. ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವಾಟರ್ ರಿಸೋರ್ಸಸ್ ರಿವರ್ ಡೆವಲಪ್ಮೆಂಟ್ ಏನೋ ಡಿಪಾರ್ಟ್ಮೆಂಟ್, ದಿ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಬೋರ್ಡ್ ಹ್ಯಾಸ್ ಕ್ಲಿಯರ್ಡ್ ದಿ ರೆಕಮೆಂಡೆಡ್ ಸೆಂಟ್ರಲ್ ಅಸಿಸ್ಟೆನ್ಸ್ ಆಫ್ 5,300 crores to the upper Bhadra project. The project is under consideration for inclusion in the Pradhan Mantri Krishi Sanchad Yojana Accelerated Irrigation Benefit Program ಅಂತ ಅವರು ಕ್ಲಿಯರ್ ಮಾಡಿದ್ದಾರೆ. ದುಡ್ಡು ಮಾತ್ರ ನಮಗೆ ಬಿಡುಗಡೆ ಮಾಡಿ ಆದೇಶ ಇಶ್ಯೂ ಆಗಿದೆ. ಇದಾದ್ಮೇಲೆ ಹಿಂದೆ ಅಸೆಂಬ್ಲಿಲಿ ಸಿದ್ದರಾಮಯ್ಯ ಸಾಹೇಬರು ಲೀಡರ್ ಆಫ್ ದಿ ಅಪೋಸಿಷನ್ ಇದ್ರು. ಅಪೋಸಿಷನ್ ಇದ್ದಂತ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ಇವರಿಬ್ರು ಚರ್ಚೆ ಮಾಡಿದ್ರು. ಆಗ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ರು, ಕೇಂದ್ರ ಸರ್ಕಾರ ಸಾಧ್ಯವಾದಷ್ಟು ಸೆಸ್ಗಳ ಮುಖಾಂತರ ನನ್ನ ಆದಾಯವನ್ನು ಹೆಚ್ಚು ಮಾಡಲು ಪ್ರಯತ್ನಿಸಿದೆ. ರಾಜ್ಯ ಸರ್ಕಾರದ ಪಾಲನ್ನ ಕೇಳುವುದು ಇದು ಬಹಳ ವರ್ಷಗಳಿಂದ ನಡೀತಾ ಬಂದಿದೆ ರೆಕಮೆಂಡೇಶನ್. ಬಟ್ none of the central government want to leave their income that comes to the cess and surcharge. They want 100% of themselves. It is there for the long year same time. I think ultimately we have to collectively bargain it out. All the states should do it ಅಂತ ಬೊಮ್ಮಾಯಿ ಅವರು ಅಸೆಂಬ್ಲಿಲಿ ಮಾತಾಡಿದಂತ ಮಾತು. ಮುಖ್ಯ ಸಿದ್ದರಾಮಯ್ಯನವರು ಕೃಷ್ಣ ಬೈರೇಗೌಡರು ಇದನ್ನ ಪ್ರಸ್ತಾವನೆ ಮಾಡಿದಾಗ ಅದನ್ನ ಇವತ್ತು ನಾನು ವಿರೋಧ ಪಕ್ಷದ ನಾಯಕರಿಗೆ ಬೊಮ್ಮಾಯಿಯವರಿಗೆ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್ ಟು ಫೈಟ್ ಔಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ವಿ ಆಲ್ ಕಮಿಟೆಡ್ ವಾಟ್ ಎವರ್ ಮಿಸ್ಟರ್ ಬೊಮ್ಮಾಯಿ ಹ್ಯಾಸ್ ಸೆಡ್ ಟು us. We will follow that. Let us all please give your hand to fight against this to save this government. Thank you. Save the state. Save the state. Save the state. Sorry.